ನಮಸ್ಕಾರ ಸ್ನೇಹಿತರೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಹಿಂದೆ 12 ವರ್ಷಗಳ ಕಾಲ ಮುಚ್ಚಿಯೇ ಇತ್ತು. ಯಾಕೆ ಗೊತ್ತಾ? ಬಾಲಾಜಿಗೆ ಮುಡಿಸಿರುವ ಹೂಗಳು ಗರ್ಭಗುಡಿ ಆಚೆ ಬರುವುದಿಲ್ಲ. ಹಾಗಾದರೆ ಆ ಹೂಗಳು ಎಲ್ಲಿಗೆ ಹೋಗುತ್ತವೆ? ತಿರುಪತಿಯ ಗರ್ಭಗುಡಿಯಲ್ಲಿ ಈ ಉರಿಯುತ್ತಿರುವ ದೀಪ ಸಾವಿರಾರು ವರ್ಷಗಳಿಂದ ಉರಿಯುತ್ತಲೇ ಇದೆ. ವಿಗ್ರಹದ ಕೂದಲುಗಳು ನಿಜವಾದ ಕೂದಲುಗಳೇ ಆಗಿವೆ. ಇದು ನಿಜಾನಾ? ಇದೇ ರೀತಿ ತಿಮ್ಮಪ್ಪನಿಗೆ ಸಂಬಂಧಿಸಿದ ನೂರಾರು ರಹಸ್ಯಗಳು ಇಂದು ನಿಮಗೆ ತಿಳಿಸಲು ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ. ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ತಮಿಳುನಾಡು ಅತಿ ಹೆಚ್ಚು ದೇವಾಲಯವಿರುವ ರಾಜ್ಯವಾಗಿದ್ದು, ಆಂಧ್ರ ಪ್ರದೇಶದ ತಿರುಪತಿಯ ತಿರುಮಲ ತಿಮ್ಮಪ್ಪನ ದೇವಾಲಯವು ಇಂದು ಪ್ರಪಂಚದ ಶ್ರೀಮಂತ ದೇವಾಲಯವಾಗಿದ್ದು, ಈ ದೇವಾಲಯದಲ್ಲಿ ಅತಿ ಹೆಚ್ಚು ಕಾಣಿಕೆ ರೂಪದಲ್ಲಿ ಹಣ, ಬೆಳ್ಳಿ, ಚಿನ್ನ ಯಥೇಚ್ಛವಾಗಿ ಭಕ್ತಾದಿಗಳು ನೀಡುತ್ತಾರೆ, ಅವರ ಅನುಕೂಲಕ್ಕೆ ತಕ್ಕ ಹಾಗೆ. ಈ ವರದಿಯಲ್ಲಿ ತಿಮ್ಮಪ್ಪನ ದೇವಾಲಯವು ಉನ್ನತ ಸ್ಥಾನದಲ್ಲಿ ಇದೆ. ಇವಾಗ ಹೇಳುವ ವಿಷಯಗಳು ನಿಮಗೆ ಬಹುಶಃ ತಿಳಿದಿಲ್ಲ. ತಿರುಪತಿ ತಿಮ್ಮಪ್ಪ ದೇವಾಲಯದ ಪ್ರಧಾನ ಬಾಗಿಲು ಅಥವಾ ಮುಖ್ಯದ್ವಾರದ ಬಳಿ ಒಂದು ಬೆತ್ತವನ್ನು ನೋಡಬಹುದು. ಈ ಬೆತ್ತವನ್ನು ಶಿಕ್ಷಕ ಅನಂತ್ ವಾಲ್ ಅವರು ಸ್ವಾಮಿ ವೆಂಕಟೇಶ್ವರವರು ಸಣ್ಣವರಿದ್ದಾಗ ಶಿಕ್ಷಣ ಸಮಯದಲ್ಲಿ ಹೊಡೆಯಲು ಬಳಸುತ್ತಿದ್ದರು ಎಂದು ನಂಬಲಾಗಿದೆ. ಹೀಗೆ ಒಮ್ಮೆ ಹೊಡೆಯುವ ಭರದಲ್ಲಿ ಸ್ವಾಮಿಗಳು ವೆಂಕಟೇಶ್ವರನ ಗಲ್ಲದ ಮೇಲೆ ಬೀಳುತ್ತದೆ. ಆಗ ಗಾಯವಾಗುತ್ತದೆ. ಆಗ ಗಾಯಕ್ಕೆ ಶಮನವಾಗಿ ಗಂಧವನ್ನು ತೆಗೆದು ಗಾಯಕ್ಕೆ ಲೇಪಿಸುತ್ತಾರೆ. ಅದಕ್ಕೆ ಈಗೂ ಕೂಡ ವಿಗ್ರಹದ ಅಲಂಕಾರದ ವೇಳೆ ಗಂಧವನ್ನು ಲೇಪಿಸುತ್ತಾರೆ. ಸ್ವಾಮಿ ತಲೆ ಕೂದಲುಗಳು ಇಂದು ಕೂಡ ರೇಷ್ಮೆಯ ಹಾಗೆ ಚಿಕ್ಕಾಗದಂತೆ ನಿಜವಾದ ತಲೆ ಕೂದಲು ರೂಪದಲ್ಲೇ ಇದೆ. ಇದುವರೆಗೂ ಅರಿಯಲಾಗದ ಚಿದಂಬರ ರಹಸ್ಯವಾಗಿಯೇ ಉಳಿದಿದೆ. ಈ ತಿಮ್ಮಪ್ಪನಿಗೆ ನೈವೇದ್ಯವನ್ನು ಒಂದು ಗ್ರಾಮದಲ್ಲಿ ಮಾತ್ರ ತರಲಾಗುತ್ತದೆ. ಹಾಲು, ತುಪ್ಪ, ಹಣ್ಣು ಮುಂತಾದವು ತಿರುಮಲದಿಂದ 23 ಕಿಲೋಮೀಟರ್ ದೂರ ಇರುವ ಈ ಗ್ರಾಮದಿಂದ ತರಲಾಗಿದೆ. ಈ ಗ್ರಾಮದ ಹೆಸರು ಇಲ್ಲಿಯವರೆಗೂ ಎಲ್ಲಿಯೂ ಉಲ್ಲೇಖಿಸಿಲ್ಲ. ಈ ಗ್ರಾಮಸ್ಥರಿಗೆ ಮಾತ್ರವೇ ಗ್ರಾಮಕ್ಕೆ ಪ್ರವೇಶವಿರುವುದು, ಬೇರೆ ಯಾರಿಗೂ ಪ್ರವೇಶವಿಲ್ಲ. ಹಾಗೆ ಇಲ್ಲಿ ಇರುವ ಗ್ರಾಮಸ್ಥರು ಸೊಂಟದ ಮೇಲೆ ವಸ್ತ್ರವನ್ನು ಧರಿಸುವುದಿಲ್ಲ. ಸಾಮಾನ್ಯವಾಗಿ ದೇವರ ವಿಗ್ರಹ ದೇವಾಲಯದ ಮಧ್ಯಭಾಗದಲ್ಲಿರುತ್ತದೆ. ಆದರೆ ಈ ವೆಂಕಟೇಶ್ವರನ ವಿಗ್ರಹ ಗರ್ಭಗುಡಿಯ ಬಲಭಾಗದ ಮೂಲೆಯಲ್ಲಿರುತ್ತದೆ. ದೇವರ ಮೂರ್ತಿಯನ್ನು ಪ್ರತಿದಿನವೂ ಹೊಸ ಮತ್ತು ಪವಿತ್ರವಾದ ಧೋತಿ ಸೊಂಟದಿಂದ ಕೆಳಗೆ, ಸೀರೆ ಎದೆಭಾಗದಲ್ಲಿ ಅಲಂಕರಿಸಲಾಗುತ್ತದೆ. ನಿನ್ನೆ ಉಡಿಸಿರುವ ವಸ್ತ್ರವನ್ನು ಪವಿತ್ರ ಎನ್ನುತ್ತಾರೆ. ಈ ವಸ್ತ್ರವನ್ನು ವಿಶೇಷ ಪೂಜೆ ಸಲ್ಲಿಸಿರುವ ದಂಪತಿಗಳಿಗೆ ನೀಡುತ್ತಾರೆ. ಇದರಿಂದ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಹಾಗೂ ದೀರ್ಘಕಾಲ ಉಳಿಯುತ್ತದೆ ಎಂದು ನಂಬಿದ್ದಾರೆ. ದೇವಾಲಯದ ಗರ್ಭಗುಡಿಗೆ ಅಲಂಕರಿಸಿರುವ ಹೂಗಳನ್ನು ಗರ್ಭಗುಡಿಯಿಂದ ಹೊರತರುವಂತಿಲ್ಲ. ಗರ್ಭಗುಡಿ ಹಿಂಭಾಗದಲ್ಲಿ ಒಂದು ಜಲಪಾತವಿದೆ. ಗರ್ಭಗುಡಿಯಿಂದ ನೇರವಾಗಿ ಹರಿಯುತ್ತದೆ. ಈ ನೀರಿನ ಮೂಲಕವೇ ಎಲ್ಲ ಹೂಗಳನ್ನು ಬಿಡಲಾಗುತ್ತದೆ. ಆತ್ಮ ಶರೀರವನ್ನು ತೊರೆದ ಮೇಲೆ ಹಿಂದೆ ನೋಡುವ ಪ್ರಮೇಯವೇ ಬರುವುದಿಲ್ಲವಂತೆ. ಇದೇ ರೀತಿಯಲ್ಲಿ ಸ್ವಾಮಿಗೆ ಧರಿಸಿರುವ ಹೂಗಳನ್ನು ವಿಗ್ರಹದ ಹಿಂಭಾಗದಿಂದ ನೀರಿನಲ್ಲಿ ವಿಸರ್ಜಿಸಲಾಗುತ್ತದೆ. ಪೂಜೆ ಮಾಡುವ ಪೂಜಾರಿಗಳು ಪೂಜೆ ಮುಗಿಯುವವರೆಗೂ ಹಿಂಭಾಗವನ್ನು ನೋಡುವಂತಿಲ್ಲ. ಇಲ್ಲಿ ಬಿಡುವ ಹೂಗಳು ಮತ್ತೆ ಕಾಣಿಸಿಕೊಳ್ಳುವುದು 20 ಕಿಲೋಮೀಟರ್ ದೂರದಲ್ಲಿರುವ ಹೊರಬೋಡು ಎಂಬ ಸ್ಥಳದಲ್ಲಿ. ಹೂಗಳು ಕಾಣಿಸಿಕೊಳ್ಳುತ್ತವೆ. ಈ ಹೂಗಳಿಗಾಗಿ ಭಕ್ತಾದಿಗಳು ಕಾಯುತ್ತಿರುತ್ತಾರೆ.
ಬಾಲಾಜಿ ವಿಗ್ರಹದ ಹಿಂಭಾಗವನ್ನು ಎಷ್ಟು ಸ್ವಚ್ಛ ಹಾಗೂ ಒರೆಸಿದರೂ ಕೂಡ ತೇವವಾಗಿಯೇ ಇರುತ್ತವೆ. ವಿಗ್ರಹದ ಹಿಂಭಾಗಕ್ಕೆ ಕಿವಿಕೊಟ್ಟು ಕೇಳಿದರೆ ಸಮುದ್ರದ ಅಲೆಯ ಸದ್ದನ್ನು ಕೇಳಬಹುದು. ಇದು ಇಂದೂ ಕೂಡ ವಿಸ್ಮಯವಾಗಿಯೇ ಉಳಿದಿದೆ. ವೆಂಕಟೇಶ್ವರನಿಗೆ ಪ್ರತಿ ಗುರುವಾರ ಬಿಳಿ ಮರದ ತುಂಡುಗಳನ್ನು ತೆಗೆದು ಬರುವ ಗಂಧದಿಂದ ವಿಗ್ರಹವನ್ನು ಅಲಂಕರಿಸಿ ಪೂಜೆ ಸಲ್ಲಿಸುತ್ತಾರೆ. ಸಂಜೆಯ ವೇಳೆ ಲೇಪಿಸಿರುವ ಈ ಗಂಧವು ಒಣಗಿದ ಮೇಲೆ ಎಳೆ ಎಳೆಯಾಗಿ ಬಿಡಿಸಿ ನಂತರ ವಿಗ್ರಹದ ಎದೆಯ ಮೇಲೆ ಲಕ್ಷ್ಮಿಯ ಚಿತ್ರ ಮೂಡಿರುತ್ತದೆ. ಅದನ್ನು ಪೂಜಾರಿಗಳು ಮಾರಾಟ ಕೂಡ ಮಾಡುತ್ತಾರೆ. ಈ ದೇವಾಲಯವು 1800ರಲ್ಲಿ 12 ವರ್ಷಗಳ ಕಾಲ ಮುಚ್ಚಿಯೇ ಇತ್ತು. ಪ್ರತಿನಿತ್ಯ ತಿಮ್ಮಪ್ಪನಿಗೆ ತಣ್ಣದಾದ ಹಾಲು, ತುಪ್ಪ, ನೀರು ಇಂದ ಅಭಿಷೇಕ ಮಾಡಿದರೂ ಕೂಡ ವಿಗ್ರಹ 110 ಡಿಗ್ರಿ ತಾಪಮಾನವು ಇರುತ್ತದೆ. ಅದು ಇಲ್ಲಿಯವರೆಗೂ ಕೂಡ ಹಾಗೆಯೇ ಇದೆ. ಪೂಜಾರಿಗಳು ಪ್ರತಿದಿನ ವಿಗ್ರಹದ ಮೇಲಿನ ಬೆವರನ್ನು ಒರೆಸುತ್ತಾರೆ. ಇನ್ನು ಉಳಿದಿರುವ ರಹಸ್ಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.